बंधुस्त्वं गुरु इष्टदैवतमिति त्वत्पादपङ्क्तिरुहं प्राप्तं मां परिपालयति सततं याचे निबद्धाञ्जलिः चित्तं मद्गुणदोषचिन्तनविदौ नूनं मनामात्कृताः श्रीसत्यात्मगुरो त्वदङ्घ्रिव्रतं विद्वानमे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे माधवाचार्यान् सत्प्रमोददयाश्रयान् समस्त गुरुगणः ಇಲ್ಲಿವರೆಗೆ ಅನೇಕ ವಿದ್ವಾಂಸರು ಜ್ಞಾನಿವರೇಣ್ಯರು ತಪಸ್ವಿವರೇಣ್ಯರು ವೈರಾಗ್ಯ ಮೂರ್ತಿಗಳು ವಿಶಿಷ್ಟವಾಗಿರ್ತಕ್ಕಂಥ ಗುರುಭಕ್ತಿ ವಿಶಿಷ್ಟವಾದಂಥ ದೇವರಲ್ಲಿ ಭಕ್ತಿ ಹೊಂದಿರತಕ್ಕಂಥ ಶ್ರೀಮಂತಿಕಾ ಪ್ರತಿಪಾದರ ಬಗ್ಗೆ ಅನೇಕ ಮಾತುಗಳನ್ನು ಹೇಳಿದ್ದಾರೆ. ಸಮಯ ಬಹಳ ಕಡಿಮೆ ಇದೆ, ಕೊನೆಗೆ ಲಾಸ್ಟಿಗೆ ಬಂತು ಅಂದ್ರೆ ಹಂಗೆ ಆಗ್ತದೆ. ಇರಲಿ, ಕೆಲವೇ ಮಾತುಗಳನ್ನು ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಅವರ ಮಹಿಮೆಯನ್ನ ಅನೇಕ ರೀತಿಯಿಂದ ತಿಳಿಬಹುದು. ಅವರ ಜೀವನ ಚರಿತ್ರೆಯಿಂದ ತಿಳಿಬಹುದು, ಅವರ ಗ್ರಂಥಗಳಿಂದ ತಿಳಿಬಹುದು, ಅಥವಾ ಅವರ ಉಪದೇಶದಿಂದ ನಾವು ತಿಳಿಬಹುದು. ಹಾಗೆ ಅವರ ಇಡೀ ಒಟ್ಟು ಆರಾಧನೆ ನಾವು ಮಾಡಿರುವುದು ಅವರ ಗ್ರಂಥದ ಒಳಗಿನ ವಿಷಯಗಳನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ. ಯಾಕಂದ್ರೆ ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ, ಟೀಕಾ ಭಾವವೃತವು ವ್ಯಾಸತೀರ್ಥಾಲಯ ಕ್ಷಮ ವಯಂತು ತತ್ಕೃತೌ ವ್ಯಾಖ್ಯ ದೇಶ ಮಾತ್ರ ವದಾಮೆ. ಮಂತ್ರಾಲಯ ಸ್ವಾಮಿಗಳು ಹೇಳ್ತಾರೆ, ಮಂತ್ರಾಲಯ ಸ್ವಾಮಿಗಳ ಪಾಂಡಿತ್ಯ ಅದ್ಭುತವಾದಂಥ ಪಾಂಡಿತ್ಯ. ಅವರು ಹೇಳ್ತಾರೆ, ಟೀಕಾಕೃತ್ಪಾದರ ಮಾತಿನ ಗಾಂಭೀರ್ಯವನ್ನ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ವ್ಯಾಸರಾಜರು ಅಂತವರು ಸಮರ್ಥರು, ಅಥವಾ ನಮ್ಮ ಸ್ವಾಮಿಗಳು ಹೇಳ್ತಿರ್ತಾರೆ ಅವರ ನೇರ ಶಿಷ್ಯರಂತ ವ್ಯಾಸತೀರ್ಥರು ಸಮರ್ಥರು. ನಾವು ಸ್ವಲ್ಪ ವಿಷಯವನ್ನು ಹೇಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಂತ ಮಹಿಮೋಪೇತರು ಅವರ ಗ್ರಂಥಗಳನ್ನು ತಿಳ್ಕೊಳ್ಳೋದು ಬಹಳ ಕಠಿಣ. ಆದರೂ ಕೂಡ ಎಷ್ಟು ಗ್ರಂಥಗಳನ್ನು ಮಾಡಿಕೊಂಡಿದ್ದಾರೆ ಅಂತ ಅವರ ಗ್ರಂಥಗಳ ಹೆಸರನ್ನು ಕೂಡ ಸ್ಮರಣ ಮಾಡಿದರೆ ಸಾಕು. ಅದನ್ನ ಶ್ರೀನಿವಾಸ ತೀರ್ಥರು ಒಂದೇ ಶ್ಲೋಕದಲ್ಲಿ ರಚನೆ ಮಾಡಿದ್ದಾರೆ. ಅವರ ಗುರುಗಳು ಯಾದವಾರ್ಯರು ಶ್ರೀಮದಾಚಾರ್ಯರ ಗ್ರಂಥಗಳನ್ನ ಒಂದು ಶ್ಲೋಕದಲ್ಲಿ ರಚನೆ ಮಾಡಿದ್ದಾರೆ. ಶ್ರೀನಿವಾಸ ತೀರ್ಥರು ಒಂದೇ ಶ್ಲೋಕದಲ್ಲಿ ಗೀತಾ ಪ್ರಸ್ಥಾನ ಯುಗ್ಮಂ ತೃತೀಯ ಮತರಸತ್ ಸೂತ್ರ ಸಂಸ್ಥಾನ ಈಶ ಪ್ರಶ್ನೆಯ ಭಾಷ್ಯೆ ಪ್ರಕರಣ ದಶಕಂ ವ್ಯಾಕರೋತ್ ದೃಕ್ಸು ಭಾಷ್ಯಂ ದೇವಾರ್ಚ ಸುಪ್ರಮಾಣ ಪರಿತತ ಪದವಿಂ ದ್ವಂದ್ವಕಂ ಚಾಕರೋತ್ಯೋ ವಾದಾವಲ್ಯಾ ನಿಬಂಧಂ ಜಯ ಮುನಿ ಮನಿಷಂ ತಂ ಪ್ರಪದ್ಯೆ ಅರ್ಧಸಿದ್ಧೈ ಅರ್ಧಸಿದ್ಧೈ ಅನಿಶಂ ತಂ ಪ್ರಪದ್ಯೆ. ಪುರುಷಾರ್ಥದ ಸಿದ್ಧಿಗೋಸ್ಕರವಾಗಿ ಅಂತ ಟೀಕಾಕೃತ್ಪಾದರು ನಾನು ಶರಣ ಹೋಗ್ತೇನೆ, ಮೊರೆ ಹೋಗ್ತೇನೆ ಅಂತ ಅವ್ರೇನ್ ಮಾಡಿದ್ದಾರೆ, ಗೀತಾ ಪ್ರಸ್ಥಾನ ಯುಗ್ಮಂ, ಗೀತೆಗೆ ಶ್ರೀಮದಾಚಾರ್ಯ 2 ಗ್ರಂಥಗಳನ್ನು ಬರೆದಿದ್ದಾರೆ, 2ಕ್ಕೂ ಟೀಕೆಯನ್ನು ಬರೆದಿದ್ದಾರೆ. ಶ್ರೀಮದಾಚಾರ್ಯರ ಭಾಷ್ಯಕ್ಕೆ ಪ್ರಮೇಯ ದೀಪಿಕ ಮತ್ತು ಯಾವ ಗೀತಾ ತಾತ್ಪರ್ಯಕ್ಕೆ ನ್ಯಾಯ ದೀಪಿಕ 2. ತೃತೀಯ ಮತರಸ ಸೂತ್ರ ಸಂಸ್ಥಾನ ನಾಮ್ನ, ಶ್ರೀಮದಾಚಾರ್ಯರು ಸೂತ್ರಕ್ಕೆ 4 ಗ್ರಂಥಗಳನ್ನು ಬರೆದಿದ್ದಾರೆ. ಭಾಷ್ಯ, ಅನುಭಾಷ್ಯ, ನ್ಯಾಯವರ್ಣ, ಅನುಭಾಷ್ಯ. ಆ 4ರಲ್ಲಿ 3ಕ್ಕೆ ಟೀಕೆಯನ್ನು ಬರೆದಿದ್ದಾರೆ. ಭಾಷ್ಯಕ್ಕೆ ತತ್ವಪ್ರಕಾಶಿಕ ಅಂತ ಹೇಳಿ, ಅನುವ್ಯಾಖ್ಯಾನಕ್ಕೆ ತಾವೆಲ್ಲ ತಿಳಿದಿರುವಂತೆ ಜಯತೀರ್ಥರ ಮೇರು ಕೃತಿ ಶ್ರೀಮನ್ಯಾಯಸುಧ. ಆ ಶಬ್ದ ಕೇಳಿದ್ರೆ ಆನಂದ ಆಗ್ತದೆ. ಅದಕ್ಕೆ ಇದು 2ನೇ. ಇನ್ನ ಆ ನ್ಯಾಯವರ್ಣದಲ್ಲಿ ಕೆಲವೊಂದು ಭಾಗಕ್ಕೆ ಮಾತ್ರ ಟೀಕಾಕೃತ್ಪಾದರು ಟೀಕೆಯನ್ನು ಬರೆದಿದ್ದಾರೆ. 5 ಈಶ ಪ್ರಶ್ನೆಯ ಭಾಷ್ಯೆ, ಆ 10 ಆಚಾರ್ಯರ ಉಪನಿಷತ್ ಭಾಷ್ಯಗಳನ್ನು ಬರೆದಿದ್ದಾರೆ. ಅದರಲ್ಲಿ 2 ಈಶಾವಾಸ್ಯೋಪನಿಷತ್ ಮತ್ತು ಷಟ್ಪ್ರಶ್ನ 7. ಈಶ ಪ್ರಶ್ನೆ ಪ್ರಕರಣ ದಶಕಂ 10 ಪ್ರಕರಣಗಳು, ತತ್ವಸಂಜ್ಞಾನ, ತತ್ವನಿರ್ಣಯ, ತತ್ವೋದ್ಯೋತ, ತತ್ವವಿವೇಕ, ಮಾಯಾವಾದಗಮನ, ಉಪಾಧಿಗಮನ, ವಿದ್ಯಾತ್ಮನ, ಕಥಾಲಕ್ಷಣ, ಕೊನೆಯದಾಗಿ ಕರ್ಮನಿರ್ಣಯ. 10ಕ್ಕೂ ಕೂಡ ಟೀಕೆಯನ್ನು ಬಂದು ಪರಮಾನುಗ್ರಹ ಮಾಡಿದ್ದಾರೆ. ದಶ ಪ್ರಕರಣ ಕೊನೆ ಹೇಳಬೇಕಾದ್ರೆ 17 ಆಯಿತು. ಇನ್ನು ಒಂದು ಯಾವುದು ಅಂದ್ರೆ ಋಗ್ಭಾಷ್ಯ, ಆಚಾರ್ಯರ
ಭಾಷ್ಯಕ್ಕೆ ಟೀಕೆಯನ್ನು ಬರೆದಿದ್ದಾರೆ. ಹೀಗೆ 18 ಶ್ರೀಮದಾಚಾರ್ಯ ಗ್ರಂಥಗಳಿಗೆ ಟೀಕೆಯನ್ನು ಬರೆದು ಪರಮಾನುಗ್ರಹವನ್ನು ಮಾಡಿದ್ದಾರೆ. ಆಗಲೇ ಪೂಜ್ಯ ಪೂರ್ಣಪ್ರಜ್ಞಾಚಾರ್ಯ ಹೇಳಿದಂತೆ ಅವರ ಹಿರಿಯರು, ಅವರ ತಂದೆಯವರು ಮಳಿಗೆಯಾಚಾರ್ಯ ಹೇಳ್ತಾ ಇದ್ರು, ಯಾವ ಕ್ಷೇತ್ರದೊಳಗೆ ಬುದ್ಧಿಯನ್ನು ಓಡಿಸ್ಬೋದು, ಪರಮಾನುಗಳನ್ನು ನಿಗ್ರಹ ಮಾಡಿರ್ಬೋದು ಅಂತ ಕೃತಿಗಳನ್ನು ಮಾತ್ರ ರಚನೆ ಮಾಡಿದ್ದಾರೆ. ಅಂದ್ರೆ ಉಳಿದುದು ಹಗುರು ಅಂತ ಅರ್ಥಲ್ಲ. ಆದ್ರೆ ಈ ನ್ಯಾಯದಿಂದ ಅಲ್ಲಿಯೂ ಕೂಡ ನೀವು ಅರ್ಥ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ. ಹೀಗೆ 18 ಟೀಕಾಗ್ರಂಥಗಳು, 3 ಸ್ವತಂತ್ರ ಗ್ರಂಥಗಳು, ವಾದಾವಲಿ, ಮಧ್ಯಮಾನ, ಪ್ರಮಾಣ ಪದ್ಧತಿ. ಹೀಗೆ 21 ತಮ್ಮ ಸನ್ಯಾಸಾಶ್ರಮದ ಜೀವನದಲ್ಲಿ 21 ಗ್ರಂಥಗಳನ್ನು ಬರೆದಿದ್ದಾರೆ. ಒಂದು ಗ್ರಂಥವನ್ನು ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಕಷ್ಟ ಇದೆ. ಸಣ್ಣದಾಗಿರ್ತಕ್ಕಂಥ ಒಂದು ವಿಚಾರ ಬೇರೆ ಹೇಳಬೇಕು ಮಾಡಿದ್ದೆ, ಸಮಯ ಬಹಳ ಕಡಿಮೆ ಇದೆ. ತತ್ವ ಸಂಖ್ಯಾನ ಅಂತ ಶ್ರೀಮದಾಚಾರ್ಯ ಒಂದು ಚಿಕ್ಕ ಕೃತಿ, 11 ಶ್ಲೋಕಗಳ ಒಂದು ಗ್ರಂಥ. ಚಿಕ್ಕ ಅಂತ ನಮ್ಗೆ ಅನಿಸ್ತದೆ, ಆದರೆ ಮೊದಲನೇ ಶ್ಲೋಕಕ್ಕೆ ಟೀಕಾಕೃತ್ಪಾದರು ಬರೆದಿರುವಂತಹ ಅರ್ಥವನ್ನು ಊಹಾ ಮಾಡಿಕೊಂಡ್ರೆ ಎಷ್ಟು ಅರ್ಥಗರ್ಭಿತವಾಗಿದೆ. ಶ್ರೀಮದಾಚಾರ್ಯ ಇಷ್ಟ ಹೇಳ್ತಾರೆ, ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವನಿಷ್ಯತೆ, ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವವು ದ್ವಿಧೇತರದ. ಇಷ್ಟೇ ಸಾಮಾನ್ಯ ಅರ್ಥ. ಅಂದ್ರೆ ತತ್ವಗಳು 2, ಸ್ವತಂತ್ರ ಮತ್ತು ಅಸ್ವತಂತ್ರ. ಸ್ವತಂತ್ರ ಅಂದ್ರೆ ಭಗವಂತ, ಅಸ್ವತಂತ್ರ ಅಂದ್ರೆ ಅವನಿಂದ ವ್ಯತಿರಿಕ್ತವಾದಂಥ ಸಮಸ್ತ ಜಗತ್ತು. ಇಷ್ಟೇ. ಇದರಲ್ಲಿ ಟೀಕಾಕೃತ್ಪಾದರು ಶುರು ಮಾಡ್ತಾರೆ, ಇದನ್ನು ಯಾಕೆ ರಚನೆ ಮಾಡಬೇಕಾಗಿತ್ತು? ಅಲ್ಲೆಲ್ಲ ತಾತಮ್ಮ ಹೇಳ್ತಾರೆ, ತಾತಮ್ಮೆ ಬರ್ತಾರೆ ಪರಮಾತ್ಮ ಮೇಲೆ. ಅಲ್ಲಿ ಹೇಳ್ಬೇಕಾದ್ರೆ ಮುಂದೆ ಸ್ವತಂತ್ರರು ಮತ್ತು 2 ದುಃಖಾಸ್ಪೃಷ್ಟರು, ದುಃಖಸ್ಪೃಷ್ಟರು ಅಂತೇಳಿ. ದುಃಖಾಸ್ಪೃಷ್ಟರು ಮಹಾಲಕ್ಷ್ಮೀ ದೇವಿ, ದುಃಖಸ್ಪೃಷ್ಟರು ಅಂದ್ರೆ ಇತರಲ್ಲ, ಅದರೊಳಗೆ ಚೇತನ